ಫಸ್ಟು ಯಾರೋ ಪಿ ಎ ಎಲ್ಲ ಹಾಕಿರೋದನ್ನ ಸಿ ಜೆ ಅವರ ಬೆಂಚಲ್ಲಿ ಮತ್ತು ಇನ್ನೊಬ್ಬರು ಕೂಡ ಇದ್ದರು ಆ ಬೆಂಚಲ್ಲಿ. ಅಲ್ಲಿ ಅವ್ರಿಗೆ ದಂಡ ಹಾಕಿ ಏನು ಮಾಡಿದ್ರು ತಮಗೆ ಗೊತ್ತಿದೆ, ಅದು ಒಂದು ಭಾಗ. ಇನ್ನೂ ಒಂದು ಟೀಚರ್ ಹಾಕಿದರು ಮತ್ತು ಒಂದು ಮಗು ಕೂಡ ಹಾಕಿರ್ತಕ್ಕಂಥದ್ದು. ಟೀಚರ್ಸ್ ಅವರು ಅದು ತಕ್ಕೊಂಡಿದ್ದಾರೆ, ಅದನ್ನ ಮುಂದುವರ್ಸೋಕ್ಕೆ ಹೋಗಲಿಲ್ಲ ಅವ್ರು, ಯಾಕೆ ಅಂತ ಗೊತ್ತಿಲ್ಲ. ಮತ್ತು ಮಕ್ಕಳು ಹಾಕಿರೋದ್ರಲ್ಲಿ ಇಲ್ಲ, ಅದು 2025-26 ಏನಿದೆ ಅದು ಮಾಡಿ ಅಂಥೇಳಿ ಇದು ಕನೆಕ್ಟೆಡಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೆ ನೀವು ರಿಕಾಲ್ ಮಾಡಿಬಿಟ್ಟು ಇದು ಮಾಡಬೇಕಂಥೇಳಿ ಅವರು ಮಂಗಳವಾರ ಟೈಮ್ ಕೊಟ್ಟಿದ್ದಾರೆ. ಎ ಜಿ ಅವರು ನಿನ್ನೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಸೊ ಮಂಗಳವಾರ ಏನು ಟೈಮ್ ಕೊಟ್ಟಿದ್ದಾರೆ ಅದನ್ನು ಮಂಗಳವಾರ ತೊಗೊಳ್ಳೋದು ಒಂದು ಭಾಗ. ಮತ್ತು ಮೀನ್ ವೈಲ್ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಪ್ಡೇಟ್ ಮಾಡಿ ನಮ್ಮದು ಕೂಡ ಕೆಲವು ಪ್ಲ್ಯಾನ್ ಎ ಬಿ ಅಂತ ಹೇಳಿ ಇಟ್ಕೊಂಡಿದ್ವಿ ನಾವು. ಅದೇನು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಆಮೇಲೆ ತೀರ್ಮಾನವನ್ನು ತಗೊಳ್ತಕ್ಕಂಥ ತೀರ್ಮಾನವನ್ನು ನಾನು ಮಾಡ್ತೀನಿ. ಬಟ್ ಯಾವುದೇ ಕಾರಣಕ್ಕೂ ಏನು ರಿಸಲ್ಟ್ಸ್ ಡಿಲೇ ಆಗೋದಾಗಲಿ ಆ ಥರ ಮಾಡೋದಕ್ಕೆ ಹೋಗೋದಿಲ್ಲ. ಅದೇನೇ ತೀರ್ಮಾನ ಇದ್ರೂ ಒಂದು ಕಡೆ ಕೋರ್ಟು ಗಮನ ತಗೊಳ್ಬೇಕಾಗತ್ತೆ, ಒಂದು ಕಡೆ ಸರ್ಕಾರದ ನಿರ್ಧಾರನ ಗಮನದಲ್ಲಿ ಇಟ್ಕೊಂಡು ತೀರ್ಮಾನವನ್ನು ಬೇಗ ತಗೊಳ್ತೀವಿ. ಅದನ್ನ ಡ್ರ್ಯಾಗ್ ಆನ್ ಮಾಡೋದಕ್ಕೆ ಹೋಗೋದಿಲ್ಲ, ಅಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇಷ್ಟು ಬೆಳವಣಿಗೆ ಆದಮೇಲೆ ಮಾಡಬಾರ್ದಿತ್ತು ಅನ್ನೋ ಥರದ್ದು ಏನಾದರೂ ಸರ್ಕಾರ? ಇಲ್ಲ, ಏನಿಲ್ಲ. ಅದನ್ನು ಮುಂಚೆಯಿಂದನೂ ಇತ್ತು, ನೀವು ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡ್ಕೊಂಡು ಮಾಡೋದು, ಅದು ಇವಾಗಲೂ ಕೂಡ ಇದೆ. ಅದು ಡ್ರಾಫ್ಟ್ ನೋಟಿಫಿಕೇಷನ್ ಈಗ ಚಾಲ್ತಿಯಲ್ಲಿದೆ. ಅಬ್ಜೆಕ್ಷನ್ಸ್ ಕಾಲ್ ಫಾರ್ ಮಾಡಿದ್ದೀವಿ. ಆ ಟೈಮಲ್ಲಿ ಇದು ಬಂದಾಗ ಅದು ನಮಗೂ ಗೊಂದಲ ಶುರು ಆಗಿಬಿಡುತ್ತೆ. ಬಟ್ ಕೋರ್ಟು ತೀರ್ಮಾನ ಮಾಡಿದಾಗ ನಾವು ರಿವ್ಯೂ ಹಾಕ್ಕೊಳ್ಳೋದು ಕಾನೂನುಬದ್ಧವಾಗಿ ಏನು ಮಾಡಬೇಕೋ ಅದು ಒಂದು ಕಡೆಗೆ. ಮತ್ತು ಇದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಗಮನಕ್ಕೆ ತಂದೆ ನಾವು ಯಾವತ್ತೂ ಕೂಡ ಈ ಥರ ತೀರ್ಮಾನ ತಗೊಂಡಿರೋದ್ರಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನದ ಮೇಲೆ ಕೆಲವು ಇದ್ದಾವೆ ಏನೇನು ಮಾಡ್ಬೋದು ಅಂಥೇಳಿ, ಅದ್ರ ಮೇಲೆ ನಾವು ತೀರ್ಮಾನವನ್ನು ತಗೊಳ್ತೀವಿ. ಸರ್ಕಾರ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ. ಸರ್ಕಾರ ನಿರ್ಧಾರ ಅಂದರೆ ಕೋರ್ಟ್ ಬಂದಾಗ ನಾನು ಕೋರ್ಟಿಗೆ ವಿರುದ್ಧವಾಗಿ ಹೇಳೋಕ್ಕಾಗಲ್ಲ. ಬಟ್ ಅವರು ಕೋರ್ಟಲ್ಲೂ ಏನು ಹೇಳಿದ್ದಾರೆ, ಈ ವರ್ಷ ಹಿಂಗೆ ಮಾಡಿ ಅಂಥೇಳಿ, ಈ ವರ್ಷದಕ್ಕೆ ಅವ್ರು ಹೋಗಿರೋದ್ರಿಂದ ನಾವು ಡ್ರಾಫ್ಟ್ ನೋಟಿಫಿಕೇಷನ್ ಏನಿದೆ ಅದು ತೀರ್ಮಾನ ಏನಿದೆ ಅದು ಕಂಟಿನ್ಯೂ ಆಗ್ತದೆ. ಅದು ಡ್ರಾಫ್ಟ್ ನೋಟಿಫಿಕೇಷನ್ ಆದಮೇಲೆ ಗೌರ್ಮೆಂಟ್ ಆರ್ಡರ್ ಮಾಡ್ತಾರೆ, ಅದು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಮರುಪರಿಶೀಲನೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಅವ್ರು ಹೇಳಿದ್ದು 2025-26 ಏನು ಮಾಡಿದ್ದೀರಿ ಅದನ್ನು ಮಾಡಿ ಅಂತ ಈ ಮಗು ವಿಚಾರದ ಮಾತ್ರ, ಮರುಪರಿಶೀಲನೆ ಅಂತೆಲ್ಲ ಹಾಕಿಲ್ಲ. ನಾವು ರಿವ್ಯೂಗೆ, ಯಾಕೆಂದರೆ ನಾವು ನಿನ್ನೆ ಕೇಳ್ಕೊಂಡ್ವಿ, ಆದರೆ ನ್ಯಾಯಾಲಯ ಇಲ್ಲ ನಿಮಗೆ ಟ್ಯೂಸ್ಡೇ ಅಂಥೇಳಿ ಮಂಗಳವಾರ ಟೈಮ್ ಕೊಟ್ಟಿದ್ದಾರೆ. ಸೊ ಮಂಗಳವಾರ ಅದನ್ನ ಎ ಜಿ ಅವರು ಏನಿದೆ ಅದು ಡಿಸಿಷನ್ ತೊಗೊಳ್ತಾರೆ. ಅವ್ರು ಎ ಜಿ ಅವರು ಹ್ಯಾಂಡಲ್ ಮಾಡ್ತಾರೆ, ಬಿಕಾಸ್ ನಾನು ಅಷ್ಟು ಕಾನೂನಲ್ಲಿ ನಾನು ತಜ್ಞ ಇರೋದಿಲ್ಲ. ಸೊ ಅವ್ರು ಮಾಡ್ತಾರೆ. ಆವಾಗಲೂ ಒಂದು ಪ್ರಶ್ನೆ ಇತ್ತು, ಈಗಲೂ ಅದೇ ಪ್ರಶ್ನೆ ಇದೆ. ಅಂದರೆ ನೆಕ್ಸ್ಟ್ ಎಜುಕೇಷನ್ ಇಯರಿಗೆ ಇದನ್ನು ಕನ್ಸಿಡರ್ ಮಾಡಬೇಕು, ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲ, ಅದನ್ನು ಹಾಗೆ ಅಂತ ಹೇಳಲ್ಲ. ನೀವು ಮಾಡೋದಕ್ಕೆ ಗೌರ್ಮೆಂಟ್ ಆರ್ಡರ್ ಮಾಡಿ ಮಾಡಬೇಕಷ್ಟೇ. ಗೌರ್ಮೆಂಟ್ ಆರ್ಡ್ರಿಗೆ ನಾವು ಅಬ್ಜೆಕ್ಷನ್ ಕಾಲ್ ಫಾರ್ ಮಾಡಬೇಕು. ಈಗ ರೈಟ್ ನಾವು ಚಾಲ್ತಿಯಲ್ಲಿ, ಐ ಥಿಂಕ್ ಇವತ್ತು ನಿನ್ನೆ ಮುಗಿದೋಯ್ತು ಅನಿಸುತ್ತೆ ಟೈಮು, ನನಗೆ ಗೊತ್ತಿರೋ ಪ್ರಕಾರ. ಅವ್ರು ಏನು ಮಾಡಿದ್ದಾರೆ, ಯಾವ ಟೈಮಿಂಗ್ ಕೊಟ್ಟಿರ್ತಾರೆ, ಅದಾದಮೇಲೆ ಆರ್ಡರ್ ಮಾಡಿಬಿಟ್ಟು ಮಾಡೋದು. ಬಿಫೋರ್ ರಿಸಲ್ಟ್ ನಾವು ಮಾಡಬೇಕು. ಮಹಿಳಾ ಮೀಸಲಾತಿ ಬಿಲ್ಲು ಕಾಂಗ್ರೆಸ್ ಮತ್ತು ಉಳಿದ ವಿರೋಧಿಸಿದ್ರಿಂದ ಬಿದ್ದೋಯ್ತು. ನ್ಯಾಯಬದ್ಧವಾಗಿ ಕೇಳ್ತಕ್ಕಂಥದ್ದನ್ನು ಮಾಡಬೇಕಾಗತ್ತೆ. ಏಕೆಂದರೆ ಮುಂಚೆ ಇದು ತಮಗೂ ಗೊತ್ತು, ನಿನ್ನೆ ಪಾರ್ಲಿಮೆಂಟಲ್ಲೂ ಕೂಡ ರಾಹುಲ್ ಗಾಂಧಿಯವರು ಎಲ್ಲರೂ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಬಿ ಜೆ ಪಿಯವ್ರು ಮಾಡ್ತಕ್ಕಂಥ ಆ್ಯಟಿಟ್ಯೂಡ್ ಏನಿದೆ ಅದು ಇವ್ರ ಟೈಮಿಂಗ್ ಎಲ್ಲ ನೋಡಿದರೆ ಇದು ಚುನಾವಣೆಗೆ ಸೀಮಿತವಾಗಿ ಮಾತ್ರ ಎದ್ದು ಕಾಣಿಸುತ್ತೆ. ಅದೇನು ಹಿಂದೆ ಮುಂದೆ ಮುಚ್ಚುಮರೆ ಮಾಡೋದಲ್ಲ. ಈ ವೆಸ್ಟ್ ಬೆಂಗಾಲ್ ಆಗಲಿ ತಮಿಳ್ನಾಡದಾಗಲಿ ಅವ್ರು ತಂದಿರತಕ್ಕಂಥ ವಿಚಾರಗಳೇನಿದೆ, ಯಾವುದೇ ಒಂದು ಕಾನೂನು ಮಾಡಬೇಕಾದ್ರೆ ಸರಿ ಇರಬೇಕಲ್ಲ. ಸರಿ ಇಲ್ಲದೆ ಹಾಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ನ್ಯಾಯ ಎಲ್ಲಿ ಸಿಗುತ್ತೆ? ಕಾನೂನು ಮೀಸಲಾತಿ ಅಂತ ಹೆಸರಿಟ್ಟು ಕರೆಕ್ಟಾಗಿ ಅದು ವರ್ಕೌಟ್ ಆಗಲಿಲ್ಲ ಅಂದರೆ ಇಟ್ ಮೈಟ್ ಬಿ ಈವನ್ ಡಿಲಿಮಿಟೇಷನು ಕೂಡ, ಅದನ್ನೆಲ್ಲದೂ ಕೂಡ. ಅದಕ್ಕೆ ನಿನ್ನೆ ಡಿಲಿಮಿಟೇಷನ್ನು ವಿಡ್ರಾ ಮಾಡಿದರು, ಮತ್ತು ಇನ್ನೊಂದು ಯಾವುದೋ ಒಂದು 3ನೇ ಬಿಲ್ ಅದನ್ನು ಕೂಡ ವಿಡ್ರಾ ಮಾಡಿದರು. ಸೊ ಅದನ್ನು ನೋಡಿದರೆ ಅವರು ಮೋಸ್ಟ್ಲಿ ಅವ್ರು ಅಂದ್ಕೊಂಡಿರೋದು ಬರೀ ಡಿಲಿಮಿಟೇಷನ್ ಅವ್ರ ವಿರುದ್ಧವಾಗಿ ಆಗುತ್ತೆ ಅಂತೇಳಿ ಅವರೇ ತೆಗೆದಂಗೆ ಕಾಣಿಸುತ್ತೆ. ವುಮೆನ್ಸ್ ಬಿಲ್ನ ಬರೀ ಈ ಪಬ್ಲಿಸಿಟಿಗೆ ಮಾತ್ರ ತಗೊಳ್ಳೋದಕ್ಕೆ, ಚುನಾವಣೆಗೆ ಮಾತ್ರ ಸೀಮಿತವಾಗಿ ಕಾಣಿಸ್ತದೆ. ಏನೇ ಒಂದು ಕಾನೂನು ಬದ್ಧವಾಗಿ ಮಾಡೋದಾದರೆ, ಯಾಕೆಂದರೆ ಹೆಣ್ಣುಮಕ್ಕಳಿಗೆ ರಿಸರ್ವೇಷನ್ ಕೊಡಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ ಕಾಂಗ್ರೆಸ್ ಅವರು. ಸೊ ಇಷ್ಟು ವರ್ಷ ಏನು ಮಾಡ್ತಾಯಿದ್ರು ಬಿ ಜೆ ಪಿಯವರು? ಚುನಾವಣೆ ಸಂದರ್ಭದಲ್ಲಿ ಆಗ್ತಾರೆ. ಇವೆಲ್ಲರೂ ಪ್ರಶ್ನೆ ಇರೋದ್ರಿಂದ, ಈಗ ನಿನ್ನೆ ಅದಾಗಿರೋದ್ರಿಂದ ಅವ್ರು ಈಗ ನೋಡಬೇಕು, ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ರೋಡಿಗೆ ಬಂದು ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಹೇಳಿದಾರಲ್ವ. ಈಗ ಹಂಗಾರೆ ರೋಡಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ತಪ್ಪುಗಳನ್ನು ಅಲ್ಲಿ ಡಿಫೀಟ್ ಆಗಂಗೆ ಯಾಕೆ ಮಾಡ್ಕೊಂಡ್ರಿ ನೀವು? ಬಟ್
ಕಾಂಗ್ರೆಸ್ ಮಹಿಳಾ ವಿರೋಧಿ ಅನ್ನೋ ಥರ ಬಿಂಬಿಸೋ ಅಲ್ಲ ಬಿಂಬಿಸೋದಕ್ಕೇನೆ ಚುನಾವಣೆಗೋಸ್ಕರ ಹಿಂಗೆಂತಕ್ಕೆ ಮಾಡ್ತಾರೆ? ಚುನಾವಣೆ ಮುಂದಿಡ್ಕೊಂಡೇ ಮಾಡಿರೋದು. ಅವ್ರು ಏನಾದ್ರು ಪಾಸ್ ಆಗಿದ್ದಿದ್ರೆ ನೋಡಿ ನಾವು ಮಾಡಿದ್ದೀವಿ ಅಂತೇಳಿ ಅದನ್ನ ಹೋಗಿ ಕೇಳೋರು. ಈಗ ಇವ್ರು ವಿರೋಧಿ ಅಂತೇಳಿ ಹೇಳ್ಕೊಳ್ಳೋದು ಇಷ್ಟೇ ಇವ್ರ ಕೆಲಸ. ಬಿ ಜೆ ಪಿಯವ್ರು ಏನಾದ್ರು ಭಾವನಾತ್ಮಕ ಬಿಟ್ಟು ಇನ್ನೇನಾದ್ರು ಕೇಳ್ಕೊಂಡು ಮಾಡ್ಕೊಂಡಿದ್ದಾರೆ. ಅದೇ ಅವ್ರ ಚಾಳಿ ಇವತ್ತು ಕೂಡ ಮಾಡ್ತಾರೆ, ಅದು ಕಂಟಿನ್ಯೂ ಮಾಡ್ತಾರೆ. ಯಾವುದೇ ಒಂದು ಕಾನೂನು ಮಾಡಬೇಕಾದ್ರೆ ಸಮಾಧಾನದಿಂದ ಎಲ್ಲರಿಗೂ ಆಗಬೇಕು. ಅದು ಅವರ ಸಬಲೀಕರಣ. ಯಾಕೆ ನಾವು ಗ್ಯಾರಂಟಿ ಕೊಡ್ಬೇಕಾದ್ರೆ 2,000 ರೂಪಾಯಿ ಕೊಟ್ಟಿಲ್ವ? ಯಾರಿಗೆ ಕೊಟ್ವಿ? ಅದನ್ನ ನಿಮಗೆ ಕೊಟ್ವಾ? ಹೆಣ್ಮಕ್ಳಿಗೆ ತಾನೇ ಕೊಟ್ಟಿರೋದು. ಸಬಲೀಕರಣ ಮಾಡಬೇಕಾದ್ರೆ ಈ ಥರ ರೀತಿಯಲ್ಲಿ ಉದಾಹರಣೆ ಕೊಟ್ಟು ಅದನ್ನು ಅನುಷ್ಠಾನ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಿದಾಗ ಹೆಣ್ಮಕ್ಳಿಗೂ ಕೂಡ ಉಪಯೋಗ ಆಗಬೇಕು. ಶಕ್ತಿ ಯೋಜನೆ ಉಪಯೋಗ ಆಗಬೇಕು. ಇಂಥ ಕಾರ್ಯಕ್ರಮವನ್ನು ಕೊಡಬೇಕು. ಅದು ಭಾಳ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಇದನ್ನು ಭಾಳ ಒಂದು ಗೌರವ. ಇಡೀ ಭಾಷಣ ಮಾಡಿದರು, ನಾನು ನೋಡಿದೆ. ಬಿ ಜೆ ಪಿಯವರೆಲ್ಲ ದೊಡ್ಡ ದೊಡ್ಡ ನಾಯಕರು ನಾಯಕಿಯರು ಮಾತಾಡಿರೋದು ನೋಡಿಬಿಟ್ರೆ ಅದರೊಳಗೆ ಏನು ಇತಿಹಾಸ ಸೃಷ್ಟಿ ಇಡೀ ವರ್ಲ್ಡಲ್ಲಿ ಎಲ್ಲ ಆಯಿತು. ಯಾಕೆ ಪ್ರಿಪ್ರೇಷನ್ ಎಲ್ಲಿ ಮಾಡ್ಕೊಂಡು? ಅದೇ ಹೇಳಿದ್ದು, ನಾನು ಯಾರ್ಯಾರ ಬಗ್ಗೆ ಅಂತ ನಾನು ಹೇಳ್ಕೊಂಡು ಅವರು ದೊಡ್ಡವ್ರನ್ನೇ ಅಂತ ಮಾಡಬೇಕು. ಅದನ್ನು ಮಾಡೋ ಕೆಲಸ ಇಲ್ಲ.